ಪತಿಯ ಕೊಲೆಯ ಹಿನ್ನೆಲೆಯಲ್ಲಿ ಪತ್ನಿ ಹಾಗೂ ಪ್ರಿಯಕರನನ್ನ ಬಂಧಿಸಿದ ನಂತರದ ಸಂದರ್ಭದಲ್ಲಿ ಹುಬ್ಬಳ್ಳಿ ಪೊಲೀಸರು ವಿಚಾರಣೆಯ ಸಂದರ್ಭದಲ್ಲಿ ಮಹತ್ವದ ವಿಚಾರಗಳನ್ನು ಕಲೆ ಹಾಕಿದ್ದಾರೆ. ಅನೈತಿಕ ಸಂಬಂಧವನ್ನ ಪತಿ ವಿರೋಧಿಸ್ತಾನೆ. ಇದೇ ಹಿನ್ನೆಲೆಯಲ್ಲಿ ಕೊಲೆ ನಡೆದಿದೆ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಪೊಲೀಸರ ಎದುರು ಕೊಲೆಯ ಕಾರಣವನ್ನ ಆ ಜೋಡಿ ಬಾಯ್ಬಿಟ್ಟಿದೆ. ಪತ್ನಿ ಮಂಜುಳಾ, ಪ್ರಿಯಕರ ರಿಯಾಜ್ ಅಹಮದ್ ಬಂಧನವಾಗಿದೆ. ಹುಬ್ಬಳ್ಳಿ ಎಪಿಎಂಸಿಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿರುತ್ತೆ. ಪತಿಯ ಕೊಲೆಯನ್ನ ಪತ್ನಿ ಹಾಗೂ ಪತ್ನಿಯ ಪ್ರಿಯಕರ ಮಾಡಿರ್ತಾರೆ. ಹುಬ್ಬಳ್ಳಿಯ ಎಪಿಎಂಸಿ ಮಾರಡಗಿ ರಸ್ತೆಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿರುತ್ತೆ. ಚಂದ್ರಶೇಖರ್ ಲಮಾಣಿ 40 ವರ್ಷದ ಆ ವ್ಯಕ್ತಿಯ ಮೃತದೇಹ ಪತ್ತೆಯಾಗಿರುತ್ತೆ. ಬಂಜಾರ ಕಾಲೋನಿ ನಿವಾಸಿ ಚಂದ್ರಶೇಖರ್ ಲಮಾಣಿ ಜನವರಿ 10ರಂದು ಎಪಿಎಂಸಿ ಮಾರಡಗಿ ರಸ್ತೆಯಲ್ಲಿ ಮೃತದೇಹ ಪತ್ತೆಯಾಗಿರುತ್ತೆ. ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೆತ್ತಿಕೊಳ್ತಾರೆ ಪೊಲೀಸ್ನವರು. ಎಪಿಎಂಸಿ ನವನಗರ ಠಾಣೆ ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ತನಿಖೆಯನ್ನು ಮುಂದುವರೆಸಿದ್ದಾರೆ. ಪತ್ನಿ ಹಾಗೂ ಪ್ರಿಯಕರನನ್ನು ಬಂಧಿಸ್ತಾರೆ, ವಿಚಾರಣೆ ನಡೆಸಿದ್ದಾರೆ. ಸತ್ಯ ಅನ್ನೋದು ಈಗ ಹೊರಗಡೆ ಬಂದಿದೆ. ಅನೈತಿಕ ಸಂಬಂಧವನ್ನು ವಿರೋಧ ಮಾಡ್ತಾರೆ ಚಂದ್ರಶೇಖರ್ ಲಮಾಣಿ. ಹಾಗಾಗಿ ಪತ್ನಿ ಮತ್ತು ಆಕೆಯ ಪ್ರಿಯಕರ ರಿಯಾಜ್ ಅಹಮದ್ ಈ ಚಂದ್ರಶೇಖರ್ ಲಮಾಣಿ ಅನ್ನೋರನ್ನು ಹತ್ಯೆಗೈದಿದ್ದಾರೆ. ಪೊಲೀಸರ ಎದುರು ಕೊಲೆಯ ಕಾರಣವನ್ನು ಈ ಜೋಡಿ ಬಾಯ್ಬಿಟ್ಟಿದೆ. ಮಂಜುಳಾ ಮತ್ತು ರಿಯಾಜ್ ಅಹಮದ್ರನ್ನು ಸದ್ಯ ನ್ಯಾಯಾಂಗ ಬಂಧನಕ್ಕೆ ಪೊಲೀಸ್ನವರು ಒಪ್ಪಿಸಿದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್. ಈ ಜೋಡಿ ವಿಚಾರಣೆಯ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರವನ್ನು ಬಾಯ್ಬಿಟ್ಟಿದ್ದಾರೆ? ಯಾಕಂತ ಹೇಳಿದ್ರೆ ಯಾವುದೋ ರಸ್ತೆಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ಮೃತದೇಹ ಪತ್ತೆ ಆಗಿರುತ್ತೆ ಅಂತ ಹೇಳಿದ್ರೆ ಕೊಲೆಯಾಗಿ ಎಷ್ಟೋ ದಿವಸ ಆಗಿರುತ್ತೆ ಅಂತಲೂ ಆಯಿತು. ಹಾಗಾಗಿ ಏನೆಲ್ಲ ವಿಚಾರಣೆಯ ಸಂದರ್ಭದಲ್ಲಿ ಇವರು ಬಾಯ್ಬಿಟ್ಟಿದ್ದಾರೆ ಕಲ್ಮೇಶ್? ದಿವ್ಯಾ, ಬಹಳ ಅತ್ಯಂತ ನಿಗೂಢವಾದಂತಹ ಪ್ರಕರಣವನ್ನ ಹುಬ್ಬಳ್ಳಿ ಎಪಿಎಂಸಿ ಪೊಲೀಸರು ಇದನ್ನ ಭೇದಿಸಿದ್ದಾರೆ. ಹುಬ್ಬಳ್ಳಿಯ ಎಪಿಎಂಸಿ ಮಾರಡಗಿ ರಸ್ತೆಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ಒಂದು ಮೃತದೇಹ ಪತ್ತೆ ಆಗ್ತದೆ. ಪತ್ತೆ ಆದ ತಕ್ಷಣ ಅದ್ರ ಬಗ್ಗೆ ಯಾವುದೇ ಕುರುಹುಗಳು ಇರೋದಿಲ್ಲ. ಸಾಕಷ್ಟು ರೀತಿಯ ಪೊಲೀಸರು ಹೆಣಗಾಡಬೇಕಾಗ್ತದೆ. ಪತಿಯ ಕೊಲೆ ಮಾಡಿದಂತ ಪತ್ನಿ ಮತ್ತು ಪ್ರಿಯಕರನ ಬಂಧನ ಮಾಡಿದಂತ ಪೊಲೀಸರಿಗೆ ನಂತರ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಹುಬ್ಬಳ್ಳಿಯ ಬಂಜಾರ ಕಾಲೋನಿ ನಿವಾಸಿ ಚಂದ್ರಶೇಖರ್ ಲಮಾನಿ ಆತ ಮೃತದೇಹ ಪತ್ತೆಯಾಗಿರ್ತದೆ. ಇಲ್ಲಿ ಎಲ್ಲೊಂದ್ ಕಡೆ ಪತ್ನಿ ಮತ್ತು ಆತನ ಏನು ಪ್ರಿಯಕರ ಇರ್ತಾನೆ, ಪ್ರಿಯಕರ ಕೂಡಿ ಇದನ್ನು ಕೊಲೆ ಮಾಡಿರ್ತಾರೆ. ಇದು ಜನವರಿ 10ರಂದು ಎಪಿಎಂಸಿ ಮಾರಡಗಿ ರಸ್ತೆಯಲ್ಲಿ ಒಂದು ಶವ ಪತ್ತೆ ಆಗ್ತದೆ. ಅದನ್ನ ಕೆಲವು ಮಾಹಿತಿಯನ್ನ ಆಧರಿಸಿದಂತ ಈ ಫೋನ್ ಡಿಟೆಕ್ಟಿವ್ ಕೆಲವು ರೆಕಾರ್ಡ್ಸ್ ಗಳನ್ನ GPS ಗಳನ್ನ ಆಧರಿಸಿ ಪ್ರಕರಣವನ್ನು ದಾಖಲಿಸಿಕೊಳ್ತಾರೆ. ನಂತರ ಎಪಿಎಂಸಿ ನವನಗರ ಪೊಲೀಸರು ಫುಲ್ ಅಲರ್ಟ್ ಆಗ್ತಾರೆ. ಪತ್ನಿ ಮಂಜುಳಾ ಮತ್ತು ಪ್ರಿಯಕರ ರಿಯಾಜ್ ಅಹಮದ್ನನ್ನ ಬಂಧನ ಮಾಡುವಲ್ಲಿ ಯಶಸ್ವಿಯಾಗ್ತಾರೆ. ಇದು ಅನೈತಿಕ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಇದೊಂದು ಇದೊಂದು ಕೊಲೆ ಆಗಿರ್ತದೆ. ಪೊಲೀಸರು ಎದುರು ಬಾಯ್ಬಿಟ್ಟಂತ ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯ ಕಾಣಿದೆ ಅಂತ ಹೇಳ್ಬೋದು. ಮಂಜುಳಾ ಮತ್ತು ರಿಯಾಜ್ ಅಹಮದ್ರನ್ನ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಪೊಲೀಸರು ಒಪ್ಪಿಸಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಕಲ್ಮೇಶ್ ಮಾಹಿತಿಗಾಗಿ. ನೋಡಿ, ಒಟ್ಟಾರೆ ಈ ಪ್ರಕರಣವನ್ನು ಗಮನಿಸ್ತಾ ಇದ್ದೀರಿ. ಪ್ರಿಯಕರ ರಿಯಾಜ್ ಅಹಮದ್ ಜೊತೆ ಸೇರಿ ಆ ಹೆಣ್ಣುಮಗಳು ತನ್ನ ಗಂಡನನ್ನೇ ಕೊಲೆ ಮಾಡಿದ್ದಾಳೆ. ಒಂದು ತುಂಬು ಕುಟುಂಬ, ಏನೇ ವ್ಯತ್ಯಯ ಆದರೂ ಕೂಡ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಬೋದಾಗಿತ್ತು. ಆದರೆ ಅಂಥ ಮನಸ್ಥಿತಿಗೆ ಕೆಲವೊಮ್ಮೆ ಆಗಿಲ್ಲ. ಹಾಗಾಗಿ ನೋಡಿ, ಕೊಲೆಗೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಬಹಳಷ್ಟು ಸಮಾಜ ಯಾವ ಕಡೆ ಸಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಗಂಡ ಚಂದ್ರಶೇಖರ್ ಲಮಾಣಿ ಇವರ ಅನೈತಿಕ ಸಂಬಂಧವನ್ನು ವಿರೋಧಿಸ್ತಾರೆ. ಇದು ಸರಿಯಲ್ಲ ಅಂತ ಹೇಳ್ತಾರೆ. ಅದೇ ತಪ್ಪಾಗಿ ಹೋಯಿತು. ಹಾಗಾಗಿ ಆ ಪತ್ನಿ ಪ್ರಿಯಕರನ ಜೊತೆ ಸೇರಿ ಕೊಲೆಯನ್ನೇ ಮಾಡಿಬಿಟ್ಟಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್
ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.